ಎಲ್ರಿಗೂ ಬೆಳಗಿನ ಶುಭೋದಯ. 12 ಗಂಟೆ ಆಗ್ತಾ ಬಂದಿದೆ. ಇಲ್ಲಿಗೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮೊದಲನೇದಾಗಿ ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕಾರ್ಯಕ್ರಮನ ಈಗ ಶುರು ಮಾಡೋಣ. ಮೊದಲಿಗೆ ವೇದಿಕೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂಥ ಶುರು ಮಾಡೋಣ. ನಮ್ಮ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ರಾಜಣ್ಣವರು ವೇದಿಕೆಗೆ ಆಗಮಿಸಬೇಕು. ಅದರ ನಂತರದಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಧನಂಜಯರವರು ವೇದಿಕೆಗೆ ಆಗಮಿಸಬೇಕು. ಮತ್ತು ನಮ್ಮ ಸಂಘದ ಸಹ ಕಾರ್ಯದರ್ಶಿಗಳಾದಂಥ ಉಮಾಶಂಕರ್ ಅವರು ಬನ್ನಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸಂಘದ ಟ್ರೆಜರಿಯವರಾದಂಥ ಉಮೇಶ್ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಓಕೆ, ನಾಣಿಯವರು ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕು. ನಾರಾಯಣ ಸ್ವಾಮಿ ಭಾಷಣ ಮೊದಲನೇದಾಗಿ ಸ್ವಾಗತ ಮಾಡುವಂಥ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವಿಜಯ್ರವ್ರನ್ನ ಈ ಒಂದು ನಮ್ಮ ಕಾರ್ಯಾಗಾರಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯವನ್ನು ನಾಯ್ಡು ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹೋಗಿ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ರಾಜಣ್ಣವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂತರದಲ್ಲಿ ಕಾರ್ಯದರ್ಶಿಗಳಾದ ಶ್ರೀಯುತ ಧನಂಜಯರವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಸಹ ಕಾರ್ಯದರ್ಶಿಗಳಾದಂಥ ಉಮಾಶಂಕರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಘದ ಖಜಾಂಚಿಗಳಾದಂತಹ ಉಮೇಶ್ ಅವರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮೊದಲನೇದಾಗಿ ವರ್ಗೀಸ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಂತರ ನಮ್ಮ ನಾರಾಯಣ ಸ್ವಾಮಿ ಅವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಘದ ಇನ್ನೊಬ್ಬ ನಿರ್ದೇಶಕರಾದ ನಾಯ್ಡು ಅವರು ಸಹ ಬಂದಿದ್ದಾರೆ. ನಾಯ್ಡು ಅಣ್ಣವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ತಾವುಗಳೇ ಮುಖ್ಯ. ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಆಗಮಿಸಿದ್ದೀರ. ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಈಗ ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ಸಂತೋಷ್ ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಧನಂಜಯರಿಂದ ಸ್ವಾಗತ ಆಯಿತು. ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳ್ತೀನಿ. ಇಂದಿನ ಕಾರ್ಯಾಗಾರಕ್ಕೆ ಆಗಮಿಸಿರುವ ಎಲ್ಲ MDPA ಸದಸ್ಯರಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಹ ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ PRO ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ವೈಯಕ್ತಿಕ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಾಗಾರಗಳು ನಮ್ಮ ಸಂಘಕ್ಕೆ
ಸದಸ್ಯರುಗಳಿಗೆ ಭಾಳ ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಈ ದಿನ ಸಿಗ್ಮಾ ಲೆನ್ಸ್ ಅವರ ವತಿಯಿಂದ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಭಾಗವಹಿಸ್ತಾ ಇದ್ದರೆ ನಮ್ಮ ಸಂಘದ ವತಿಯಿಂದ ಇನ್ನೂ ಹಲವು ಕಾರ್ಯಾಗಾರಗಳನ್ನ ಮಾಡಲು ನಮಗೂ ಕೂಡ ಒಂದು ಉತ್ಸಾಹ ಪದಾಧಿಕಾರಿಗಳಿಗಿರುತ್ತೆ. ಹಾಗೂ ಇಂಥ ಒಂದು ಕಾರ್ಯಾಗಾರಗಳನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರುಗಳು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನನ್ನ ನಿರ್ದೇಶಕ ಸಹೋದ್ಯೋಗಿಗಳು ಹಾಗೂ ನನ್ನ ಪದಾಧಿಕಾರಿಗಳಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಎಲ್ರಿಗೂ ಕ್ಷಮೆ ಇರಲಿ. ಒಂದು ಕಾರ್ಯಾಗಾರ ಮತ್ತು ಇದ್ರದ ಈ ವಿಚಾರ ಇರೋದ್ರಿಂದ ನಾವು ವೇದಿಕೆ ಕಾರ್ಯಕ್ರಮ ಇದಿಲ್ಲದೆ ನಾವು ಒಂಚೂರು ನಿಮಗೆಲ್ಲ ಒಂದು ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ನಾವು ಸಮಯ ತಗೋತಾ ಇದ್ದೀವಿ. ಒಂದೆರಡು ವಿಚಾರಗಳನ್ನ ತಿಳಿಸಿ ನಾವೊಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಸ್ನೇಹಿತರೆ, ಒಂದು ನಿಮ್ಗೊಳಗೆ ನಮ್ಮ ಸಂಘದ ಸದಸ್ಯರಿಗಾಗಿ ನಾವು ಈ ಥರ ಎಲ್ಲ ಒಂದು ನಮ್ಮ ನಿರ್ದೇಶಕರುಗಳೆಲ್ಲ ಸೇರಿ ಹಿಂದೆನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಅತಿ ಹೆಚ್ಚು ಉತ್ಸಾಹದಿಂದ ದಯವಿಟ್ಟು ಎಲ್ಲ ಬರಬೇಕು. ಯಾಕಂದರೆ ಎಲ್ಲ ರೀತಿ ಅವೇರ್ನೆಸ್ಗಳು ಮಾಡ್ತಾಯಿದ್ದೀವಿ ಸಾಧ್ಯವಾದಷ್ಟು. ಈಗ ಬರ್ತಾ ಇರೋರು ಎಲ್ಲ ಕಾರ್ಯಕ್ರಮಗಳು ಪೀಕಲ್ಲಿರೋರು ಎಲ್ಲ ಸಹಜವಾಗಿ ಎಲ್ಲ ಇರೋದು. ಒಂದೊಂದು ಗಂಟೆ ಎಲ್ಲ ತಡವಾಗಿ ಬಂದುಬಿಟ್ರೆ ನಾವು ಮುಂದೆ ಮಾಡಬೇಕಾಗಿರೋದು ಅವ್ರಿಗೆ ಅದಕ್ಕೆ ಕಡಿಮೆ ಅವಧಿಗಳಾಗ್ಬಿಡುತ್ತೆ. ಅದೊಂದು. ಮತ್ತು ನಮ್ಮ ಸಂಘ ಒಂದು ಸಂಘಟನೆ ಅಂತ ಒಂದು ತಮಗೆಲ್ಲ ತಿಳಿಸ್ಬೇಕು ಅಂದರೆ ಏನೇನು ನಡ್ಕೊಳ್ಳುತ್ತೆ, ಒಂದು ಸಂಘ ಅಂತಿದ್ರೆ ಹೆಂಗೆ ನಿಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ, ಮತ್ತು ನಾವುಗಳು ಹೆಂಗೆ ಫೋಟೋಗ್ರಾಫರ್ಗಳು ಮುಂದಿನ ದಿನ ಹೆಂಗೆ ನಡ್ಕೋಬೇಕು ಅನ್ನೋದಕ್ಕೆ, ಹೆಂಗೆ ನಡ್ಕೊಂಡ್ರೆ ಯಾವ್ಯಾವ ರೀತಿ ನಡ್ಕೊಂಡ್ರೆ ಯಾವ ಸಮಸ್ಯೆಗಳಾಗಲಿ ಮತ್ತು ಬೇರೆ ವಿಚಾರದಲ್ಲಿ ಇದಾಗುತ್ತೆ ಅನ್ನೋದಕ್ಕೆ ಮೊನ್ನೆ ನಡ್ತಕ್ಕಂಥ ತಮಗೆಲ್ಲರೂ ಗೊತ್ತಿರುವಂಗೆ ಈ ಬೆಟ್ಟದ ಭೈರವೇಶ್ವರ ಸನ್ನಿಧಾನದಲ್ಲಿ ನಮ್ಮ ಫೋಟೋಗ್ರಾಫರ್ ಮತ್ತು ಸಾರ್ವಜನಿಕರ ನಡುವೆ ಆದಂಥ ಒಂದು ಘಟನೆ ನಿಜವಾಗ್ಲೂ ಖಂಡನೀಯ. ಆಗಬಾರ್ದು. ಅಲ್ಲಿ ಫೋಟೋಗ್ರಾಫರ್ ತಪ್ಪಿರ್ಬೋದು, ಇಲ್ಲ ಸಾರ್ವಜನಿಕರು ತಪ್ಪಿರ್ಬೋದು. ಇತ್ತೀಚಿನ ದಿನಗಳು ನಮ್ಮ ಫೋಟೋಗ್ರಾಫರ್ಗೂ ಕೆಲವೊಂದು ಸಂಯಮದ ಕೊರತೆ ಇದೆ ಮತ್ತು ಸಂಸ್ಕಾರದ ಕೊರತೆ ಇದೆ. ಸಂಯಮ ಅಂದರೆ ಏನಂದರೆ ನಾವು ಸಾರ್ವಜನಿಕರ ಜೊತೆ ನಾವು ಹೆಂಗೆ ನಡ್ಕೋಬೇಕು, ನಮ್ಮ ವಾಕ್ಚಾತುರ್ಯ ಹೆಂಗಿರ್ಬೇಕು, ಮಾತು ಹೆಂಗಿರಬೇಕು ಅನ್ನೋದು ಕೊರತೆ ಇದೆ. ಸಂಸ್ಕಾರ ಅಂತೇಳಿದ್ರೆ ನಮ್ಮ ಹಾಕೋ ಡ್ರೆಸ್ ಸೆನ್ಸ್ ಇರ್ಬೋದು, ನಾವು ಹೆಂಗೆ ನಡ್ಕೋಬೋದು, ಇದೆಲ್ಲ ನಾವು ಸಾರ್ವಜನಿಕರ ಜೀವನದಲ್ಲಿ ಇರೋದ್ರಿಂದ ಸಾರ್ವಜನಿಕರ ಹತ್ರ ನಾವು ಹೆಂಗೆ ನಡ್ಕೋಬೇಕು ಅನ್ನೋದು ನಮ್ಗೆ ನಿಜ ಕೊರತೆ ಅವಶ್ಯಕತೆಯೂ ಇದೆ. ಮುಂದಿನ ದಿನಗಳಲ್ಲಿ ಈ ಇಂಥ ಏನಕ್ಕೆ ವಿಚಾರ ಹೇಳ್ತಂದರೆ ಒಂದು ಪೆಟ್ಟು ತಿಂದು ನಾವು ಬುದ್ಧಿ ಕಲಿಬೇಕಲ್ಲ ಅನ್ನೋದು ನಮ್ಗೆ ನಿಜವಾಗ್ಲೂ ಘೋರ ಅವಮಾನದ ಸಂಗತಿ ಇದೆಲ್ಲ. ನಾವು ಹಂಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳಲ್ಲಿ ನಾವೆಲ್ಲ ನಮ್ಮ ಜೀವನ ಶೈಲಿ ಬದಲಾಯಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥದಕ್ಕೆ ನಾವು ವರ್ಕ್ಶಾಪ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾರೋ ಮೆಂಟರ್ ಕರೆದು ನಾವು ಈ ನಮ್ಮ ಜೀವನ ಶೈಲಿ ಹಿಂಗೆಲ್ಲ ತಿಳ್ಕೋಬೇಕಾ, ಅವಶ್ಯಕತೆ ಇದೆಯಾ, ನಾವು ಯೋಚನೆ ಮಾಡ್ತಾಯಿದ್ದೀವಿ ಮಾಡಬೇಕೋ ಬೇಡ. ಒಂದು ಮೆಂಟರ್ ಕರೆಸಿ ನಾವು ಹೆಂಗೆ ನಡ್ಕೋಬೇಕು, ಡ್ರೆಸ್ ಸೆನ್ಸ್ ಹೆಂಗೆ ಹಾಕೋಬೇಕು, ನಮ್ಮ ಜೀವನ ಶೈಲಿ ಸಾರ್ವಜನಿಕರು ಹೆಂಗೆ ಮಾತಾಡಬೇಕು ಅನ್ನೋದು ಅವಶ್ಯಕತೆ ಇದೆಯಾ ಅಂತ ಹೇಳಿಬೇಕಾದ್ರೆ ಕರೆಸಿ ಅದನ್ನು ಮಾಡಿಬಿಡೋಣ. 100ಕ್ಕೆ 100 ಭಾಗ ತಪ್ಪಿರೋದೆ ನಾವೇನೋ ಒಂದು ಸಂಘಟನೆಯಾಗಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ಪ್ರತಿನಿಧಿಗಳಾಗಿ ನಮ್ಮ ನಿರ್ದೇಶಕರೆಲ್ಲ ನಮ್ಮ ಮೈಸೂರು ಪ್ರತಿನಿಧಿಗಳಾಗಿ ನಿಂತ್ಕೊಂಡ್ವಿ. ಬಟ್ ನಮ್ಗೆ ಅವಮಾನ ಆಗುತ್ತೆ. ಬಟ್ ನಮ್ಮ ಸದಸ್ಯರಿಗೆ ಈ ಥರ ಆಗಿರೋದ್ರಿಂದ ವಿಧಿ ಇಲ್ಲದೆ ನಾವು ಒಂದು ಸಂಘಟನೆ ಮುಖಾಂತರ ಹೋಗಿ ರಾಜ್ಯಾದ್ಯಂತ ಹೋಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು. ಮುಂದೆ ಏನು ಅವ್ರಿಗೆ ಇವತ್ತು ಆಲ್ರೆಡಿ ಜೈಲಲ್ಲಿದ್ದಾರೆ. 5 ಜನ ಅಪರಾಧಿಗಳಲ್ಲಿ 2 ಮಾತ್ರ ಅವರು JC ಆಗಿದ್ದಾರಂತೆ. ಇನ್ನು 3 ಜನದ ಮೇಲೆ FIR ಆಗಿಲ್ವಂತೆ. ಆಯಿತಾ, ಮುಂದಿನ ದಿನಗಳು ನಾವು ಆ 3 ಜನಕ್ಕೂ FIR ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ, ಆ ಹೋರಾಟಕ್ಕೂ ಅಂದರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿದೆ. ಅದು ಒಂದು ಸಂಘ ಅಂತಿದ್ರೆ ಏನಕ್ಕೆ ಅನ್ನೋದು ಇವತ್ತು ಎಲ್ಲರಿಗೂ ನಿಜವಾಗ್ಲೂ ಒಂದು ಸದಸ್ಯ ಆದರೆ ಆ ಸದಸ್ಯರುಗಳಲ್ಲಿ ಒಬ್ಬ ಸದಸ್ಯ ಆಗಿರೋದಂತೆ ವೃತ್ತಿಪರ ಛಾಯಾಗ್ರಾಹಕರ ಸಂಘಕ್ಕೆ. ಈ 4 ಜನ ಮೆಂಬರು ಆಗಿಲ್ವಂತೆ. ಬಟ್ ಆದರೂ ಕೂಡ ಒಬ್ಬ ಆಗಿರಲಿ 3 ಜನ ಆಗಿರಲಿ ಒಂದು ಛಾಯಾಗ್ರಾಹಕನೇ. ಆ ಛಾಯಾಗ್ರಾಹಕನಿಗೆ ನಾವು ಒಂದು ಛಾಯಾಗ್ರಾಹಕನಿಗೊಂದು ಆ ಕಷ್ಟದ ದಿನಗಳು ನಿಂತ್ಕೋಬೇಕು, ಎಲ್ಲ ಸೇರಿ ನಾವು ನಿಂತ್ಕೊಂಡಿದ್ವಿ. ಏನಕ್ಕೆ ವಿಚಾರ ಹೇಳ್ತಂದರೆ ಒಂದು ಸಂಘ ವೃತ್ತಿಪರ ಛಾಯಾಗ್ರಾಹಕರಿಗೆ ಎಲ್ಲ ಸದಸ್ಯರಾಗಬೇಕು. ಸದಸ್ಯರಾದವರು ಇತ್ತೀಚಿನ ದಿನಗಳಲ್ಲಿ ಬರ್ತಾರೋ ಫೋಟೋಗ್ರಾಫರ್ಗಳಿಗೆ ಹೆಂಗೆ ನಡ್ಸ್ಕೊಬೇಕು ಅದೆಲ್ಲ ನಿಜವಾಗ್ಲೂ ಈ ವಿಚಾರದಲ್ಲಿ ತುಂಬ ಅವಶ್ಯಕತೆ ಇದೆ. ಮುಂದಿನ ದಿನಗಳು ಇದೆಲ್ಲ ಆಗೋದು ಬೇಡ. ಮತ್ತು ಒಂದು ಸಂಘಕ್ಕೆ ಸದಸ್ಯರಾದರೆ ಏನು ಬೆನಿಫಿಷಿಯರ್ ಮುಂದಿನ ದಿನಗಳು ನಾವು ನಿರ್ದೇಶಕರೆಲ್ಲ ಸೇರಿ ಚರ್ಚೆ ಮಾಡ್ತಾಯಿದ್ರೆ, ಈಗ ಒಂದು ಸಿಗ್ಮಾ ಲೆನ್ಸ್ದು ಕಾರ್ಯಾಗಾರನ ಒಂದು ಡೆಮೋಸ್ಟ್ರೇಷನ್ ಇಟ್ಟಿದ್ದೀವಿ. ನಾಳೆ ದಿನ ನಾವು ಮಾತಾಡ್ತಾ ಇದ್ದೀವಿ. ಆ ಕಂಪ್ನಿಯವ್ರಿಗೆ ನಮ್ಮ ಸಂಘ ಸದಸ್ಯರಿಗೆ ರೀಸನಬಲ್ ಆಗಿ ನೀವು ದಯಮಾಡಿ ನೀವು ಈ ಒಂದು ಯಾರು ನೀವು ಸಂಬಂಧಪಟ್ಟವ್ರು ಬಂದಿದ್ದೀರಾ ಸಿಗ್ಮಾ ಕಂಪ್ನಿಯಿಂದ, ದಯವಿಟ್ಟು ಇವರೇ
ನೀವೇನಾ? ನಿಮ್ಮ ಕಂಪ್ನಿ ಯಾರು ದೊಡ್ಡ ಚೀಫ್ ಇರ್ಬೋದು, ನಮ್ಮ ಸದಸ್ಯರಿಗಾಗಲಿ ಒಂದು ರೀಸನಬಲ್ ಪ್ರೈಸಲ್ಲಿ ನೀವೆಲ್ಲ ಒಂದು ಮಾಡಿಕೊಡ್ಬೇಕು. ಇದನ್ನ ಮಾಡಿಕೊಟ್ರೆ ಒಂದು ಸಂಘಕ್ಕೆ ಅನ್ನೋದು ಅವರು ಒಂದು ಇದರಲ್ಲಿ ಬರ್ತಾರೆ ಅವರು ಬೆಲೆ ಕೊಟ್ಟು. ನಾವು ಇಲ್ಲ ಅಂದರೆ ಬರೀ ಬಂದು ಕೂತ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ, ಫೋಟೋ ತಗೊಳ್ಳಿ, ಹೋಗಿ ನಾವು ನಿಮ್ಗೆ ಮೀಡಿಯೇಟರ್ ಆಯ್ತಾ ಇದ್ದೀವಿ ಅಷ್ಟೇ ಹೊರತು ಸಂಘ ನಮ್ಮ ಸದಸ್ಯರಿಗೇನು ಬೆನಿಫಿಷನ್ ಇರೋಲ್ಲ. ನೀವೇ ಆಗಲಿ ಮುಂದಿನ ಬರೋ ಕಂಪ್ನಿಗಳಾಗಲಿ ಈ ನಿಟ್ಟಿನಲ್ಲಿ ನಾವೆಲ್ಲ ನಿರ್ದೇಶಕರುಗಳು ಡಿಸೈಡ್ ಮಾಡ್ತಾ ಇದ್ದೀವಿ. ಈ ಮಟ್ಟದಲ್ಲಿ ಯಾರು ನಮ್ಮ ಮೈಸೂರು ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಅವ್ರನ್ನೂ ಕರೆಸಿ ನಾವು ಮೀಟಿಂಗ್ ಮಾಡ್ತೀವಿ. ನಮ್ಮ ಸಂಘ ಸದಸ್ಯರು ಬೆನಿಫಿಷನ್ ಆಗಲೇಬೇಕು. ಸುಮ್ಮನೆ ಈಗ 3,000 ಕೊಟ್ಟು ನಮ್ಮ ಸದಸ್ಯರು ಆಯ್ತಾರೆ, ಬರೀ ಇನ್ನು ಕುತ್ಕೊಂಡು ಟೀ ಕಾಫಿ ಕುಡ್ಕೋಕೆ ನಾವು ಜನಕ್ಕೆ ಕರೆದಿ ನಾವು ಮಾಡೋಕ್ಕಾಗಲ್ಲ. ಬೆನಿಫಿಷನ್ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ, ಆಯಿತಾ? ಆ ನಿಟ್ಟಿನಲ್ಲಿ ದಯಮಾಡಿ ನಂದೇನಾದ್ರು ಮತ್ತೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಿಮ್ಮ ಕಾರ್ಯಾಗಾರ ಪ್ರಾರಂಭ ಆಗಲಿ. ದಯಮಾಡಿ ಈ ಸಮಯ ತೊಗೊಂಡಿರೋದಕ್ಕೆ ಕ್ಷಮೆ ಇರಲಿ. ಮುಂದೆ ಇನ್ನು ಯಾರು ಮಾತಾಡೋರಿದ್ರೆ ಮಾತಾಡ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಅಧ್ಯಕ್ಷರು ಈಗಷ್ಟೇ ಭಾಳಷ್ಟು ವಿಷಯಗಳ ಬಗ್ಗೆ ನಿಮಗೆ ಸಣ್ಣದಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಮೊನ್ನೆ ನಡೆದ ಘಟನೆ ನಿಮ್ಮೆಲ್ರಿಗೂ ಮೋಸ್ಟ್ಲಿ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರ್ತೀರ ಎಷ್ಟು ಅವಮಾನ ಆಗಿದೆ ಅಂತ. ಯಾರಿಂದ ಆಯಿತು ಅವಮಾನ? ಹಾಂ, ಕೆಲವು ತಪ್ಪು ಅವರಿಂದನೂ ಆಗಿರ್ಬೋದು, ಕೆಲವು ತಪ್ಪು ನಮ್ಮಿಂದನೂ ಆಗಿರ್ಬೋದು. ನೀವೆಲ್ಲ ನಮ್ಮನ್ನು ನೋಡಿದ್ರೆ, ನಾವು ನಿಮ್ಮನ್ನು ನೋಡಿದ್ವಿ. ಎಷ್ಟೋ ವರ್ಷಗಳಿಂದ ನಾವೆಲ್ಲ ಫೀಲ್ಡಲ್ಲಿದ್ದೀವಿ. ಯಾರೊಬ್ಬರು ಈ ಥರದ್ದು ಘಟನೆಗಳನ್ನ ನಾವು ಮಾಡ್ಕೊಂಡಿಲ್ಲ. ಎಷ್ಟೋ ಕಡೆ ನಾವು ಹೊರಗಡೆ ಹೋಗಿರ್ತೀವಿ, ಎಷ್ಟೋ ನಮಗೂ ಈ ಥರ ಸಣ್ಣ ಪುಟ್ಟ ಜಗಳಗಳಾಗಿರುತ್ತೆ. ಆದರೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಇಂಥ ಜಾಗಗಳಿಗೆ, ಒಂದು ದೇವಸ್ಥಾನ ಆಗಲಿ, ಒಂದು ಪವಿತ್ರ ಸ್ಥಾನ, ಯಾರ್ದೋ ಒಂದು ಜಾಗಕ್ಕೆ ಹೋದಾಗ ನಾವು ಹೇಗೆ ಬಿಹೇವ್ ಮಾಡಬೇಕು, ನಾವು ಆ ಜಾಗದಲ್ಲಿ ಇದ್ದೀವಿ ಅಂತಂದಾಗ ನಾವು ಆ ಪರಿಸ್ಥಿತಿಗೆ ಹೇಗೆ ಹೊಂದ್ಕೋಬೇಕು, ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಮೊದಲನೇದೇ ಒಂದೇ ಸತಿಗೆ ಅವ್ರು ಬಂದಿರಲ್ಲ. ಫಸ್ಟ್ ಟೈಮ್ ಆದ ತಕ್ಷಣವೇ ಬಂದ್ಬಿಟ್ಟು ಯಾರೂ ಆ ಥರ ಗಲಾಟೆ ಮಾಡಿರಲ್ಲ. ತಪ್ಪು ಎಲ್ಲ ಅಂದರೆ ಆಗಿರುತ್ತೆ, ಈ ಕಡೆಯಿಂದನೂ ಆಗಿರುತ್ತೆ, ಆ ಕಡೆಯಿಂದನೂ ಆಗಿರುತ್ತೆ. ಅದು ತಪ್ಪು ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಳೋದು ಹೇಗೆ? ಈಗ ನಾವು ಮೈಸೂರದ್ದು ಅಷ್ಟೇ, ಎಷ್ಟೋ ಸತಿ ನೀವು ಅನಿಸಿರುತ್ತೆ, ಏನಪ್ಪ ಇವರು ಪದೇ ಪದೇ ಈ ಥರ ಮೆಸೇಜ್ ಹಾಕ್ತಾನೇ ಇದ್ದಾರೆ ಗ್ರೂಪಲ್ಲಿ ಅಂತ. ಭಾಳಷ್ಟು ಸಲ ಮೆಸೇಜ್ ಹಾಕಿದ್ದೀನಿ, ಆ ಸರ್ಕಲಲ್ಲಿ ತೆಗಿಬೇಡಿ ಸರ್, ಎಲ್ಲರೂ ನಮಗೆ ತೊಂದರೆ ಮಾಡ್ತಿದ್ದಾರೆ. ಪೊಲೀಸಿಂದ ನಮಗೆ ಪ್ರತಿ ಸತಿ ಅವ್ರು ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ನನಗಾಗಲಿ, ವಿಜಯ್ ಸರ್ಗಾಗಲಿ ಅವ್ರು ಕಾಲ್ ಮಾಡಿ ಪ್ರತಿ ಸತಿ ಹೇಳ್ತಾ ಇದ್ದಾರೆ, ನಿಮ್ಮ ಸಂಘದವರೇ ಬಂದು ಮಾಡ್ತಿದ್ದಾರೆ ಅಂತ. ಬಟ್ ನನಗೆ ಗೊತ್ತಿದೆ ಮೈಸೂರವ್ರು ಕಡಿಮೆ, ಕೆಲವರು ಇದ್ದಾರೆ ಅಷ್ಟೇ, ಹೊರಗಡೆಯವರೇ ಜಾಸ್ತಿ ಬರ್ತಿರೋದು. ನಾವು ಸುಮಾರು ಸತಿ ಹೋಗಿ ವಿಜಯ್ ಸರ್ ಆಗಲಿ ನಾವಾಗಲಿ ಅವ್ರಿಗೆಲ್ಲ ಹೇಳಿದ್ದೀವಿ, ಏನು ಈ ಥರ ಬರಬೇಡ್ರಪ್ಪ, ಈ ಥರದ್ದಿಲ್ಲ, ನಮ್ಮಲ್ಲಿ ಇಲ್ಲಿ ಬ್ಯಾನ್ ಮಾಡಿದ್ದಾರೆ, ಮೈಸೂರಲ್ಲಿ ಇಲ್ಲಿ ಇದು ಮಾಡಬಾರ್ದು ಅಂತ, ಶೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ. ಜೊತೆಗೆ ನೀವು ಅರ್ಥ ಮಾಡ್ಕೋಬೇಕು, ನಾವು ಶೂಟ್ ಮಾಡಬಾರ್ದು ಅಂದ ತಕ್ಷಣ ಕೆಲವರೆಲ್ಲ ನಮಗೂ ಅಪೋಸ್ ಮಾಡಿದ್ರು, ಸರ್ ನಮ್ಮ ಪರವಾಗಿ ನೀವು ಮಾತಾಡಬೇಕು, ನಮಗೆ ಜಾಗ ಇಲ್ಲ ಶೂಟ್ ಮಾಡೋಕ್ಕೆ, ಮಾಡಿಸ್ಕೊಡಿ ಆ ಜಾಗನ ಅಂತ. ನಿಮಗೆ ಈಗ ಬಂದಿರೋರಿಗೆ ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಆ ಜಾಗದಲ್ಲೇ ಶೂಟ್ ಮಾಡಬೇಕು ಅಂತ ಹೇಳಿ? ನಾವು ಒಬ್ಬ ಮನುಷ್ಯರಾಗಿ, ಅಂದರೆ ನಾವು ಒಬ್ಬ ಮಾನವ ಇದರಾಗಿ ಜೀವಿಗಳಾಗಿ ನಾವು ಯೋಚನೆ ಮಾಡೋದಾದರೆ ಅದು ಸರಿನಾ? ಸಂಚಾರಿ ನಿಯಮ ನಾವು ಪಾಲಿಸ್ತಾ ಇದ್ದೀವ? ರಸ್ತೆಗಳಲ್ಲಿ ಶೂಟ್ ಮಾಡಬೇಕಾ ನಾವು? ಅಲ್ವಾ? ತಪ್ಪು ಯಾರಿಂದ ಆಗ್ತಾಯಿದೆ? ನಮ್ಮಿಂದನೇ ಆಗ್ತಾಯಿದೆ ತಪ್ಪು. ನಾನು ಸೇರಿ, ನಾವೆಲ್ಲ ಸೇರಿ ಹೇಳ್ಕೊತಾ ಇರೋದು. ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕು, ಯಾವ ಜಾಗವನ್ನು ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಪಾರಂಪರಿಕ ಕಟ್ಟಡಗಳು ನಾವು ಉಳಿಸ್ಬೇಕು. ಅದನ್ನು DC ಆಫೀಸ್ ಹತ್ರ ಎಷ್ಟು ಸಲ ಹೇಳ್ತೀವಿ. ಅಲ್ಲಿ ನಾನು ಸುಮಾರು ಸತಿ ಗಾಡಿ ನಿಲ್ಲಿಸಿ ಹೇಳಿದ್ದೀನಿ, ಬೇಡಪ್ಪ ಇಲ್ಲಿ ಮಾಡಬೇಡಿ ಅಂತ. ಆ ರೋಡ್ ಸೈಡಲ್ಲಿ ಹಿಂದೆ ಆಟೋ ಬರ್ತಿರುತ್ತೆ. ಮೊನ್ನೆ ಒಂದು ಬಿದ್ದ, ಅಲ್ಲಿ ಆಟೋ ನಿಲ್ಲಿಸ್ಕೊಂಡು ಗಾಡಿಗೆ ಇದು ಮಾಡಿಕೊಂಡು ಆಯಿತು, ಅದು ಆಯಿತು, ನಾನು ಇದ್ದೆ ಅಲ್ಲೇ. ಎಷ್ಟು ಸಲ ಹೇಳ್ತೀವಿ, ಬೇಡ ಕಣ್ರಪ್ಪ ಈ ರೋಡಲ್ಲಿ ಮಾಡಬೇಡಿ ಅಂತ. ಆದರೂ ಅಲ್ಲೇ ಮಾಡೋದು. ನಾವುಗಳು ಒಗ್ಗಟ್ಟಾಗಿ ನಿಂತು ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಇದು ತುಂಬ ಮುಂದಿನ ದಿನದಲ್ಲಿ ಏನಾಗುತ್ತೆ, ಈಗಲೇ ಬೆಲೆ ಕಡಿಮೆ ಆಗ್ತಾಯಿದೆ. ಛಾಯಾಗ್ರಾಹಕರು ಅಂದರೆ ಅದನ್ನು ನೋಡೋ ರೀತಿಯೇ ಚೇಂಜ್ ಆಗ್ತಾಯಿದೆ. ನಮ್ಮ ಬೆಲೆನ ನಾವು ನಮ್ಮ ಬೇಸಿಂದ ನಾವು ಉಳಿಸ್ಕೋತಾ, ಇದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನ ತುಂಬ ಕೆಳಮಟ್ಟದಲ್ಲಿ ನಮ್ಮನ್ನು ಈಗ ನಿಮಗೆ ಕೆಲವು ಕಾಮೆಂಟ್ಗಳಿದೆ, ನಾನು ನೋಡಿದ್ದೀನಿ ಇದರಲ್ಲಿ ಇನ್ಸ್ಟಾದಲ್ಲಿ ಹಾಕಿರೋದನ್ನು. ಎಷ್ಟು ಕೀಳು ಮಟ್ಟದ ಪದಗಳನ್ನ ಬಳಸಿ ಛಾಯಾಗ್ರಾಹಕರನ್ನ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ನಾವು ಹೇಳೋಕ್ಕಾಗ್ತಿಲ್ಲ ಆ ಪದಗಳನ್ನ, ಅಷ್ಟು ಕೀಳು ಮಟ್ಟದಲ್ಲಿ ಪದಗಳನ್ನ ಬಳಸಿ ಹೇಳಿದ್ದಾರೆ. ನಾವು ಆ ಮಟ್ಟದಲ್ಲಿದ್ದೀವ? ಆ ಒಂದು ಇವತ್ತೇನು ನಡೀತಾ ಇದೆ ಅದು ಪ್ರಸಿದ್ಧಿ ಆಗಬೇಕಾದ್ರೆ ಮೊದಲು ತೆಗೆದ್ನಲ್ಲ ಫೋಟೋ, ಅವನು ಕೂಡ ಒಬ್ಬ ಛಾಯಾಗ್ರಾಹಕನೇ ತಾನೆ. ಅದನ್ನು ಅವರು ಅರ್ಥಕೋಬೇಕು. ಅವ್ರ ಜಾಗ ಎಲ್ಲೋ ಇದ್ದಿದ್ದ ಜಾಗನ ಪ್ರಸಿದ್ಧಿ ಮಾಡಿಕೊಟ್ಟವರು ಒಬ್ಬ ಛಾಯಾಗ್ರಾಹಕ. ಆದರೆ ಆ ಛಾಯಾಗ್ರಾಹಕನ ಮೇಲೇ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಅಲ್ಲಿ ಇವತ್ತು ಯಾವುದೇ ಟೂರಿಸಮ್ ಇದು ಆಗ್ತಿರಲಿಲ್ಲ, ಪ್ಲೇಸ್ ಆಗ್ತಿರಲಿಲ್ಲ. ಅದು ಒಬ್ಬ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಡ್ವರ್ಟೈಸ್ ಮಾಡಬೇಕು ಅಂದ್ರೂ ಒಬ್ಬ ಛಾಯಾಗ್ರಾಹಕ ಬೇಕು. ಅದೊಂದು ಫೋಟೋ ತೆಗೆದು ತೋರಿಸಿದ್ದಕ್ಕೆ ತಾನೇ ಅದು ಸುಂದರವಾಗಿದೆ ಅಂತ ತೋರಿಸಿದವ್ರು ಯಾರು? ನಾವುಗಳು ತೋರಿಸಿದ್ದು.
ಬಟ್ ಇದನ್ನು ತೋರಿಸೋ ಬರದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಾವು ಜೊತೆಯಲ್ಲಿ ಎಲ್ಲೋ ನಾವು ತಪ್ಪು ಮಾಡ್ತಾಯಿದ್ದೀವಿ ಅನಿಸುತ್ತೆ. ಕೆಲವು ಸತಿ ಆ ವಿಡಿಯೋ ನೋಡಿದ್ರೆ ಒಂದು 20-30 ಜೋಡಿಗಳಿದ್ದಾರೆ ಅಲ್ಲಿ ಕೆಲವು ವಿಡಿಯೋಗಳಲ್ಲಿ. ಒಂದೇ ಪ್ಲೇಸ್ಗೆ ಯಾಕೆ ಅಷ್ಟೊಂದು ಇದು ಮಾಡ್ಕೋತಾ ಇದ್ದೀರಾ? ಆಮೇಲೆ ದೇವಸ್ಥಾನಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ನಾವು ಹಿಂದೂಗಳು, ನಮ್ಮ ಧರ್ಮದಲ್ಲೇ ಅದನ್ನು ಹೇಳುತ್ತೆ, ಯಾವುದೇ ಇದಾದ್ರೂ ನಾವು ಅದು ಸರಿ ಅಲ್ಲ. ಎಷ್ಟೋ ಜನ ಮಾಡಿದ್ದಾರೆ, ಅಲ್ಲ ವಿಡಿಯೋಲಿ ನೋಡ್ತಾ ಇದ್ದೀನಿ, ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದಾರೆ. ಒಂದು ಪವಿತ್ರ ಸ್ಥಳಕ್ಕೆ ಹೋಗಬೇಕಾದ್ರೆ ತಪ್ಪು. ಆ ಹುಡುಗ ಶೂಟ್ ಮಾಡೋದಲ್ಲ, ಅವನ ಪರವಾಗಿ ನಾವು ಇರ್ತೀವಿ, ಇಲ್ಲ ಅಂತಲ್ಲ. ಆದರೆ ಡ್ರೆಸ್ ಸೆನ್ಸ್ ನೋಡಿದ್ದೀರಾ? ಹುಡುಗಂದು ಚಡ್ಡಿ ಹಾಕೊಂಡು ಶೂಟ್ ಮಾಡ್ತಾರೆ ಯಾರಾದರೂ? ಶಕೆ ಇರ್ಬೋದು. ನೀವು ಬೀಚ್ಗೆ ಹೋಗ್ತಿರಲ್ಲ, ಅಲ್ಲಿ ಡ್ರೆಸ್ ಸೆನ್ಸ್ ಇಟ್ಕೊಳ್ಳಿ. ನೀವು ಚಡ್ಡಿ ಹಾಕೊಂಡು ಮಾಡಿ, ಬನೀನು ಹಾಕೊಂಡು ಮಾಡ್ತೀರ, ಅದೇನೋ ಮಾಡಿ. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗಿರಬೇಕು ಅಲ್ವಾ? ತಪ್ಪು ಎಲ್ಲಿಂದ ಶುರುವಾಗುತ್ತೆ? ಒಂದು ನೋಟದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಸರ್ ಅಂತ ಕರೆಯೋ ಒಂದು ಬೆಲೆ ಬರಬೇಕು ಅಂದರೆ ಹೇಗಿರಬೇಕು? ನಮ್ಮ ಡ್ರೆಸ್ ಸೆನ್ಸು ಕೂಡ ಇಂಪಾರ್ಟೆಂಟು. ನಾವು ಇದನ್ನೆಲ್ಲ ನಾವು ಕ್ಲಾಸ್ ಮಾಡಿಸಿ ಒಬ್ಬರ ಹತ್ರ ಹೇಳಿಸಿ ತಿಳ್ಕೊಬೇಕಾ ನಾವುಗಳು? ನಾವೆಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಪ್ರಜ್ಞಾವಂತರು, ಗೊತ್ತಿರುವಂಥವ್ರು. ಎಷ್ಟೋ ಕಾರ್ಯಕ್ರಮಗಳನ್ನ ನಾವು ಮುಂದೆ ನಿಂತು ನೋಡುವಂಥವ್ರು. ನಾವು ಸ್ಟೇಜ್ ಬಿಟ್ಟರೆ ಅದು ನೆಕ್ಸ್ಟ್ ನಾವಿರ್ತೀವಿ. ನಮಗೆ ಸಿಗೋ ಅವಕಾಶ ಇನ್ನು ಯಾರಿಗೂ ಸಿಗೋಲ್ಲ. ಇಷ್ಟು ಹತ್ತಿರದಲ್ಲಿ ಸಿಗುವಂಥ ಅವಕಾಶಗಳು ಯಾರೊಬ್ರಿಗೂ ಸಿಗೋಲ್ಲ. ಅದು ಎಂಥ PM ಆಗಲಿ, ಎಂಥ ಇವರಾದ್ರೂ ಹತ್ತಿರದಲ್ಲಿ ನಿಂತು ಶೂಟ್ ಮಾಡುವಂಥವ್ರು ನಾವುಗಳು. ಆ ಅವಕಾಶನ ನಾವು ಯಾಕೆ ಇಷ್ಟೊಂದು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ? ತಪ್ಪಲ್ವಾ? ನಮ್ಮನ್ನು ನಾವು ಅರ್ಥಕೊಂಡು ನಮ್ಮ ಕಾರ್ಯಗಳನ್ನ ನಾವು ಹೇಗೆ ಮಾಡಬೇಕು, ನಮ್ಮ ಬೆಲೆ ಹೇಗೆ ತೊಗೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಜೊತೆಗೆ ಈಗ ಅಲ್ಲಿದಾಯಿತು, ನಾವು ರೆಗ್ಯುಲರ್ ಶೂಟ್ ಮಾಡೋ ಜಾಗ ವರ್ಕುಡ್ದು ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ? ನಮಗೆ ಬರ್ತಾಯಿದೆ, ಅದು ಡೈಲಿ ಮಾಹಿತಿ ಬರ್ತಾಯಿದೆ. ಮುಂದೊಂದು ದಿನ ಸದ್ಯದಲ್ಲೇ ಮೋಸ್ಟ್ಲಿ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ವರ್ಣದಲ್ಲಾಯಿತು, ವರ್ಣ ಈಗಾಗಲೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪಾರ್ಕ್ ರೆಡಿ ಮಾಡ್ತಾಯಿದ್ದಾರೆ, ಅಲ್ಲಿ ಮುಗೀತು ಅಲ್ಲಿಗೆ. ನೆಕ್ಸ್ಟ್ ಈಗ ಟೆಂಪಲಲ್ಲಿ ಹೋಗಿ ಡ್ರೆಸ್ ಸೆನ್ಸ್ ಹೇಗಿರಬೇಕು? ಆ ವರ್ಕುಡಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಥರ ರೀತಿಯ ಭಂಗಿಗಳನ್ನ ನಿಲ್ಲಿಸೋದು ಸರಿನಾ? ಯಾಕೆ ಈಗ ನಾನು ಹೇಳೋದು, ಒಂದು 17 ವರ್ಷ ಆಯಿತು ನಾನು ಕ್ಯಾಂಡಿಡ್ ಫೋಟೋಗ್ರಫಿ ಬಿಡಿ, ತುಂಬ ಹಳೆಯದು ನಾನು ಬಂದಿದ್ದು. ಆವಾಗಿಂದ ಶೂಟ್ ಮಾಡ್ತಾಯಿದ್ದೀನಿ. ಕಪಲ್ನ ಜೊತೆಯಲ್ಲಿ ನಿಲ್ಲಿಸಿ ನೀವು ಪೋಸ್, ಇಂಟಿಮೇಟ್ ಪೋಸ್ ಮಾಡಿಸಿದ್ರೆ ಮಾತ್ರನೇ ಕ್ಯಾಂಡಿಡಾ? ಭಾವನೆಗಳನ್ನ ಬೇರೆ ಥರನೂ ತೋರಿಸ್ಬೋದು. ಯಾಕೆ ಅದೇ ಪೋಸ್ನ ಯಾಕೆ ನೀವು ಇದು ಮಾಡ್ಕೋತಾ ಇದ್ದೀರಾ? ನಾವುಗಳು ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಎಲ್ಲಿಗೆ ಯಾವ ಪೋಸ್ ಬೇಕು, ಯಾವ ಡ್ರೆಸ್ ಬೇಕು, ಅದನ್ನು ಕಪಲ್ಗಳಿಗೆ ಅಥವಾ ನಾವು ಕಸ್ಟಮರ್ಗಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಮೇಡಮ್ ಇಲ್ಲ, ಈ ಡ್ರೆಸ್ ಅಲ್ಲ, ಈ ಡ್ರೆಸ್ನ ಇಲ್ಲಿಗೆ ಹಾಕೋಣ, ಟ್ರೆಡಿಷನ್ನ ನಾವು ಅಲ್ಲಿಗೆ ಹಾಕೋಣ. ಗೊತ್ತು, ಕೆಲವರು ನೀವು ಏನು ಹೇಳಿದ್ರು ಕೇಳಲ್ಲ, ಕೆಲವರು ಇದು ಮಾಡ್ತಾರೆ. ಅಂಥವ್ರಿಗೆ ನೀವು ಎಜುಕೇಟ್ ಮಾಡಬೇಕು. ಮುಂದಿನ ದಿನ ಅಂದರೆ ಒಂದಿನ ಮುಂಚೆನೇ ಅರ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ, ಈವೆಂಟ್ ಶೂಟ್ ಮಾಡೋ ಟೈಮ್ ಅಂದರೆ ಮುಂಚಿತವಾಗೇ ನೀವು ಅವ್ರ ಹತ್ರ ಎಲ್ಲ ಹೇಳಬೇಕು, ಅವ್ರಿಗೆ ಎಜುಕೇಟ್ ಮಾಡಬೇಕು. ಅವ್ರಿಗೆ ಗೊತ್ತಿರೋಲ್ಲ, ಯಾವುದೋ ಪೋಸ್ ನೋಡಿರ್ತಾರೆ, ಅದೇ ಬೇಕು ಅಂತಾರೆ. ಆದರೆ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು. ಅವ್ರಿಗೆ ಈ ಥರ ಅಲ್ಲ, ಸಮಾಜದಲ್ಲಿ ಈ ರೀತಿ ಆಗ್ತಾಯಿದೆ, ನಮ್ಮನ್ನು ಈ ಥರ ನೋಡ್ತಾ ಇದ್ದಾರೆ, ನಾವುಗಳು ತಪ್ಪು ಮಾಡಿದ್ರೆ ಬೇರೆಯವರು ಇದೇ ಮಾಡ್ತಾರೆ. ಮಕ್ಕಳನ್ನ ಆ ರೀತಿ ಮಾಡಿಸೋದು ಎಷ್ಟು ಸರಿ? ಈಗ ನಮ್ಮನೆ ಮಕ್ಕಳೇ ಆದರೆ ಮಾಡ್ತೀವಿ ಆ ಥರ ಅಲ್ವಾ? ಒಂದು ಮದುವೆಗೂ ಮುಂಚೆ ಎಷ್ಟು ಸರಿ ಅದು? ತಪ್ಪಲ್ವಾ? ಅದನ್ನು ನಾವು ಅರ್ಥಕೋಬೇಕು. ಒಂದು ಕಡೆ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಶುರು ಮಾಡಿದ್ರೆ ಇದು ಹೋಗ್ತಾ ಹೋಗ್ತಾ ಎಲ್ಲ ಕಡೆಗೂ ದೊಡ್ಡದಾಗಿ ಹೋಗುತ್ತೆ. ಬಟ್ ನಾವು ಶುರು ಮಾಡೋಣ ಫಸ್ಟು, ಬೇಡ ಈ ಥರ ಇಂಟಿಮೇಟ್ ಶಾಟ್ಸ್ ತೆಗಿಯೋದು ಬೇಡ, ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ. ನೀವು ಮಾಡಿ, ಎಲ್ಲಿ ಒಂದು ಬೀಚ್ಗೆ ಹೋಗ್ತೀವಲ್ಲ, ಒಂದು ರೆಸಾರ್ಟ್ಗೆ ಹೋಗ್ತಿರಲ್ಲ, ಅವಾಗ ಮಾಡಿ. ಅವ್ರು ಒಪ್ಪಿಗೆ ಇದೆ ಅಂತಂದರೆ ಅವರೇ ಕೇಳ್ತಾರೆ. ನನಗೂ ಗೊತ್ತಿದೆ, ಎಷ್ಟೋ ಕಸ್ಟಮರ್ ಸರ್ ಇದೆಲ್ಲ ಶೂಟ್ ಮಾಡಿ ಸರ್ ಅಂತ ಅವರೇ ಕೇಳ್ತಾರೆ. ಅದನ್ನು ಅಲ್ಲಿ ಮಾಡೋಣ. ದೇವಸ್ಥಾನಗಳಲ್ಲಿ ಬೇಡ, ಪವಿತ್ರ ಸ್ಥಳಗಳಲ್ಲಿ ಇದನ್ನು ಮಾಡೋದು ಬೇಡ. ಆಮೇಲೆ ಈಗಾಗಲೇ ನೆನ್ನೆ ಒಂದು ಶುರು ಮಾಡಿದ್ದಾರೆ ಅಭಿಯಾನ, ಬೆಟ್ಟಬರದ ಭೈರವದಲ್ಲಿ ನಾವು ಇನ್ಮೇಲೆ ತೆಗಿಯಲ್ಲ ಅಂತ. ಅವ್ರಿಗೆ ಈಗ ಅಷ್ಟೊಂದು ಇದು ಮಾಡಿ ನಮ್ಮನ್ನು ಅವರು ದೂಷಿಸ್ತಾ ಇದ್ದಾರೆ ಅನ್ನೋದಿದ್ರೆ ನಾವು ಯಾಕೆ ಮತ್ತೆ ಆ ಪ್ಲೇಸ್ಗೆ ಹೋಗೋಣ? ಅವಶ್ಯಕತೆ ಇದೆಯಾ ನಮಗೆ? ಅದು ಬೇಕೇ ಬೇಕಾ? ಅಷ್ಟು ನೀಡ್ ಇದೆಯಾ ನಮಗೆ? ಅದು ಬಿಟ್ಟು ಅದು ಹೋಗಲಿ. ಆ ಪ್ಲೇಸ್ ನೋಡಿದಿರಲ್ವ, ಎಷ್ಟಪ್ಪ ಆ್ಯಂಗಲ್ ತೆಗಿಬೋದಲ್ಲಿ? ಒಂದು 10 ದರ ತೆಗೆದ್ರೆ ಇಡೀ ಅವ್ರು ಒಂದು ರೌಂಡಲ್ಲಿ ಮುಗಿದೋಯ್ತು. ಅಲ್ಲಿಗೆ ಅರ್ಧ ಗಂಟೆ 1 ಅವರ್ ತೆಗೆದ್ರೆ ಹೆಚ್ಚು ಆ ಜಾಗದಲ್ಲಿ. ಅದೇನೋ ಅವಶ್ಯಕತೆ ಇದೆ? ಒಂದು ಅಲ್ಲೇ ಫಾಲ್ಸ್ ಇದೆಯಲ್ಲ ಪಕ್ಕದಲ್ಲಿ, ಅಲ್ಲಿ ಹೋಗೋಣ ಬಿಡಿ. ಸೊ ಇದನ್ನು ನೀವು ತಿಳ್ಕೊಂಡು, ಜೊತೆಗೆ ನಿಮ್ಮ ಜೊತೆಲಿರೋ ಹುಡುಗರು, ನಿಮ್ಮ ಜೊತೆಲಿರೋ ಸ್ನೇಹಿತರು ಎಲ್ರಿಗೂ ದಯವಿಟ್ಟು ಹೇಳಿ, ಎಲ್ಲರೂ ಒಬ್ಬರಿಂದ ಇದು ಪಬ್ಲಿಸಿಟಿ ಆಗಲಿ. ಛಾಯಾಗ್ರಾಹಕರು ನಮ್ಮ ಬೆಲೆ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಪಡೋಣ. ಮುಂದಿನ ದಿನಗಳಲ್ಲಿ ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಈ ರೀತಿಯ ತಪ್ಪುಗಳು ನಡೆದಿರೋವಾಗ ನಾವು ನೋಡ್ಕೊಳ್ಳೋಣ.
ಜೊತೆಗೆ ಅವರಾಗಿದ್ದವ್ರು ಬಂದು ಅಂದಾಗ ಅದಕ್ಕೂ ಸುಮ್ಮನಿರಿ ಅಂತ ನಾನು ಹೇಳಲ್ಲ. ನಮ್ಮ ಬೆಲೆನ ಅವರು ಇದು ಮಾಡ್ತಿದ್ದಾರೆ ಅಂತ ಅಂದಾಗ ಅದಕ್ಕೂ ನಾವು ಬಿಟ್ಕೊಡು, ನಮ್ಮ ಸ್ವಾಭಿಮಾನ ನಾವು ಬಿಟ್ಕೊಡೋಕ್ಕಾಗಲ್ಲ. ಹಾಗಂತೇಳಿ ನಮ್ಮವ್ರದ್ದೇ ಎಲ್ಲ ತಪ್ಪು ಅಂತಲೂ ಅಲ್ಲ, ಅವ್ರದ್ದು ತಪ್ಪಿದೆ. ಈಗ ಅವ್ರದ್ದೇ ಫೋಟೋ ಬರ್ತಾ ಇದೆ, ಯಾರಲ್ಲಿ ಗಲಾಟೆ ಮಾಡಿದ್ರಲ್ಲ ಅವನು ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲೇ ಮಾಡಿದ್ದಾನೆ, ಆ ಫೋಟೋಸು ಬಂದಿದೆ. ಅವ್ರು ಮಾಡಿದ್ದು ಸರಿನಾ ಅಲ್ವಾ? ಅದು ಆಗಿರುತ್ತೆ. ಜೊತೆಗೆ ಅವರು ಫ್ಲಸ್ಟ್ರೇಟ್ ಆಗಿರ್ತಾರೆ. ಯಾಕೆ ಗೊತ್ತಾ, ನಮ್ಮಿಂದ ಅಂತಲ್ಲ ಅಷ್ಟೇ ಅಲ್ಲ, ಪ್ರವಾಸಿಗರು ಬೇಕಾದಷ್ಟು ಜನ ಬಂದಿರ್ತಾರೆ. ಪ್ರತಿದಿನ ಅವ್ರು ನೋಡಿ 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 ಹೇಳಿ ಸಾಕಾಗೋಗಿರುತ್ತೆ ಅವ್ರಿಗೂ. ಯಾವತ್ತೋ ಒಂದಿನ ಈ ರೀತಿ ಈಚೆ ಬಂದಿದೆ, ನಮ್ಮವರು ಆಪೋಸ್ ಮಾಡಿದ್ದಾರೆ, ಅದು ಮಾತಾಗಿ ಆ ರೀತಿ ಆಗಿದೆ. ಮುಂದಿನ ದಿನಗಳಲ್ಲಿ ನಡೀದೇ ಇರೋ ರೀತಿ ನೋಡೋಣ. ಜೊತೆಗೆ ಇನ್ನೊಂದೆರಡು ಮಾತುಗಳನ್ನ, ಒಂದೆರಡು 5 ನಿಮಿಷ ಅಷ್ಟೇ, ವರ್ಕ್ಶಾಪ್ ಏನು ಜಾಸ್ತಿ ಇಲ್ಲ. ಯಾಕೆಂದರೆ ಪಾಪ ಡೆಮೋ ಇರೋದು ಇವತ್ತು, ಜೊತೆಗೆ ಸರ್ವೀಸ್ ಇದೆ, ಅದಾಗುತ್ತೆ. ಆದರೆ ಒಂದೆರಡು ಮಾತು ನಿಮ್ಗಳ ಹತ್ರ ಮಾತಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಅಷ್ಟೇ. ನಾನು ಈ ಸತಿ ಎಲೆಕ್ಷನ್ ನಿಂತು ಗೆದ್ದು ಬಂದ ಮೇಲೆ, ನಮ್ಮ ಟೀಮ್ ಹೊಸದಾಗಿ ಬಂದ ಮೇಲೆ ನಾವೊಂದಷ್ಟು ಸುಮಾರು ಸಂದರ್ಭಗಳನ್ನ ಎದುರಿಸಿದ್ದೀವಿ, ಫೇಸ್ ಮಾಡಿದ್ದೀವಿ ಅಂತ. ಹೇಗೆ ಅಂತಂದರೆ, ನಮ್ಮಲ್ಲಿ ನಾವು ಬಂದಾಗಿಂದ ಸುಮಾರು ಕೆಲವ್ರದ್ದು ಮೆಂಬರ್ಸ್ಗಳದ್ದು ಸಾವುಗಳಾಯ್ತಾ ಬಂತು. ನಮ್ಮಲ್ಲಿ ಒಂದು ಹೊಸದು ಇದು ಸ್ಕೀಮ್ ಶುರು ಮಾಡಿದ್ವಿ, ಮರಣ ನಿಧಿ ಅಂತ ಹೇಳಿ. ನಮ್ಮ ಸ್ನೇಹಿತರುಗಳೇ ತೀರ್ಕೊಂಡಾಗ ನಮ್ಮ ಸಂಘದಿಂದ ನಾವು ಅವ್ರಿಗೆ ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ನಮ್ಮಲ್ಲಿ ಏನಾಗಿತ್ತು ಆ ಸಹಾಯ ಮಾಡಿಕೊಟ್ವಿ ಅಷ್ಟೇ. ನಾವೇನಂದರೆ ಒಂದು ಮರಣ ನಿಧಿ ಅಂತ ನಾವೊಂದು ಶುರು ಮಾಡಿದ್ವಿ ನಮ್ಮ ಇದರಲ್ಲಿ. ಇದ್ರ ಬಗ್ಗೆ ಎಲ್ರಿಗೂ ಅರಿವಿದೆಯೋ ಇಲ್ವೋ ಅಂಥೇಳಿ ಇವತ್ತು ಹೇಳಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. 500 ರೂಪಾಯಿ ಒಂದು ಸಲ ಕಟ್ಟೋದು, ಒಬ್ಬ ಸದಸ್ಯ 500 ರೂಪಾಯಿ ಕಟ್ಟೋದು ಅಷ್ಟೇ. ಜೀವನ ಪರ್ಯಂತ ಬೇರೆ ಯಾವುದೇ ಇದಿಲ್ಲ, ಚಾರ್ಜಸ್ ಇಲ್ಲ. ಒಂದು ಸತಿ ಆಯಿತು ಅಂತಂದರೆ ಇವತ್ತಿನ ದಿನ, ಇವತ್ತು ಏನಾದರೂ ಆ ವ್ಯಕ್ತಿದು ಇದಾಯಿತು, ಡೆತ್ ಆಯಿತು ಅಂದರೆ 10,000 ರೂಪಾಯಿಗಳನ್ನ ನಾವು ನಮ್ಮ ಸಂಘದಿಂದ ಅವ್ರು ಕೊಡ್ತಾಯಿದ್ದೀವಿ. ಅದೇ 1400 ಜನ ಈಗ ನಾವು ಮೆಂಬರ್ ಇದ್ದೀವಿ. 1400 ಜನನೂ ಕೂಡ ಅದಕ್ಕೆ ಮೆಂಬರ್ ಆದರೆ ನಾಳೆ ದಿನ ಅದು 25,000 ಆದರೂ ಆಗ್ಬೋದು, 30,000 ಆದರೂ ಆಗ್ಬೋದು. ಒಂದು ಕುಟುಂಬಕ್ಕೆ ಆವತ್ತು ಆ ಕ್ಷಣಕ್ಕೆ ಏನೋ ಒಂದು ಸಹಾಯ ಆಗ್ಬೋದು. ಯಾಕೆಂದರೆ ಮೊನ್ನೆ ತಾನೇ ಇವ್ರಿಗೆ ಗೊತ್ತಿದೆ, ಸುಣ್ಣದಕೆರೆ ಒಂದು ಹುಡುಗೊಂದು ಪ್ರಾಬ್ಲಮ್ ಆಗಿದ್ದು. ಹುಡುಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲೋ ರೂಮಲ್ಲಿ ಜಾರ್ ಬಿದ್ದು ಏಟಾಗಿ ತೀರ್ಕೊಂಡ್ರು. ಮನೆಗೆ ಬಂದು ನೋಡಿದ್ರೆ ಪಾಪ ಹುಡುಗಿ ಒಬ್ಬಳೆ ಹೆಂಡ್ತಿ, ಅವ್ರಿಗೆ ಏನೂ ಆಪ್ಷನ್ ಇಲ್ಲ. ಈಗ ಯಾರ್ದೋ ಮನೇಲಿ ಹೋಗಿ ಪಾಪ ಬಜ್ಜಿ ಬೋಂಡ ಮಾಡಿಕೊಂಡು ಅವ್ರು ಜೀವನ ನಡೆಸ್ತಾ ಇದ್ದಾರೆ. ಅವ್ರು ಬಂದು ವಿಜಯ್ ಸರ್ ಕೇಳ್ಕೊಂಡ್ರು ಅವತ್ತು, ಸರ್ ಏನಾದ್ರು ಹೆಲ್ಪ್ ಮಾಡಿಕೊಡಿ ಅಂತ. ನೋಡಿದ್ರೆ ಆ ವ್ಯಕ್ತಿ ನಮ್ಮಲ್ಲಿ ಇದಾಗಿಲ್ಲ, ಏನೋ ಮೆಂಬರ್ ಆಗಿದ್ದಾರೆ, ಆದರೆ ಮರಣ ನಿಧಿ ಮಾಡಿಸಿಲ್ಲ. ಹೇಗೆ ಮಾಡ್ತೀರಾ? ಕೊನೆಗೆ ನಿಮಗೆಲ್ಲ ಗೊತ್ತಿದೆ, ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೆ, ಅದನ್ನ ನಿಮ್ಮ ಗ್ರೂಪಲ್ಲೆಲ್ಲ ಹಾಕಿ ಒಂದಷ್ಟು ಸಹಾಯ ಮಾಡಿದ್ವಿ. ಆದರೆ ಈ ರೀತಿ ಕೇಳೋದು ಯಾಕೆ? ನಾವಿದ್ದೀವಲ್ಲ, ಒಂದು ಸಲ ನೀವು ಅದನ್ನು ಇದಕ್ಕೆ ಸೇರ್ಕೋತು ಅಂತಂದರೆ ಸ್ಕೀಮ್ಗೆ, ನಮಗೆ ನೀವು ಯಾರು ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ದುಡ್ಡು ರೆಡಿ ಇರುತ್ತೆ. ಆಮೇಲೆ ಅದು ಚೆಕ್ಕಲ್ಲ, ಕ್ಯಾಶ್. ಅದು ಆವತ್ತಿನ ದಿನವೇ ಮನೆ ಮುಂದೆ ಕ್ಯಾಶ್ ಇರುತ್ತೆ. ಯಾಕೆ ಅಂತಂದರೆ ಆಪದ್ದನ, ಅದು ನಮ್ಮ ಸಂಘದ ಸದಸ್ಯರಿಗೆ ಸಹಾಯ ಆಗಲಿ ಅಂತ ಮಾಡ್ತಿರ್ತಕ್ಕಂಥ ಒಂದು ಆಪದ್ದನ ಅದು. ದಯವಿಟ್ಟು ಆ ಸ್ಕೀಮ್ನ ನೀವು ಮಾಡಿಸ್ಕೊಳ್ಳಿ, ಅದಕ್ಕೆ ಭಾಜನರಾಗಿ. ಜೊತೆಗೆ ನಮ್ಮ ವಾರ್ಷಿಕ ಇದು ಏನಿದೆ 200 ರೂಪೀಸ್ ಅಷ್ಟೇ. ಏನಕ್ಕೆ ಅಂದರೆ ಬಾಡಿಗೆ, ಆಫೀಸ್ ಬಾಡಿಗೆ, ಮೇಂಟೆನೆನ್ಸು, ಅದಕ್ಕಷ್ಟೇ ಅದು ಯೂಸ್ ಆಗುವಂಥದ್ದು. 2 ಲಕ್ಷ ರೂಪಾಯಿ ಬರುತ್ತೆ ಎಲ್ಲರೂ ಸೇರಿ ಹಾಕ್ಕೊಟ್ರೆ. ಯಾವುದೇ ಕಾರ್ಯಕ್ರಮನ ನಾವು ಯಾರ ಹತ್ರನೂ ದುಡ್ಡು ಕೈ ಚಾಚೋ ಅವಶ್ಯಕತೆ ಇರಲ್ಲ. ನೀವು ಕೊಡೋ 2 ಲಕ್ಷ ನಾವು ವರ್ಷ ಪೂರ್ತಿ ಕ್ಲಾಸ್ ಮಾಡಿಸ್ಬೋದು. ಈ ಥರ 10 ಕ್ಲಾಸ್ ನಾವು ಮಾಡಿಸ್ಬೋದು, ಆಗುತ್ತಲ್ವಾ? ದಯಮಾಡಿ ವಾರ್ಷಿಕ ಚಂದ ಮತ್ತು ಆರೋಗ್ಯ ನಿಧಿ ಇವೆರಡನ್ನ ಮಾಡಿಸ್ಕೊಳ್ಳಿ. ಯಾರು ಕೇಳುವಂಥ ಅವಕಾಶ ಬರೋದಿಲ್ಲ ಅವತ್ತಿಗೆ. ನಾವು ಸ್ವಾವಲಂಬಿಗಳು, ಸ್ವಾಭಿಮಾನಿಗಳು, ಜೊತೆಗೆ ಪೇಷನ್ಸ್ ಉಳ್ಳುವಂಥವ್ರು. ಇದನ್ನೆಲ್ಲ ಮಾಡಿಕೊಂಡು ಎಲ್ಲಿ ಹೇಗೆ ನಡಿಬೇಕು ಮುಂದಿನ ದಿನ ಆ ರೀತಿ ನೋಡ್ಕೊಳ್ಳೋಣ. ಜೊತೆಗೆ ಇವತ್ತಿನ ಇದು ಏನಂತಂದರೆ ಕಾರ್ಯಾಗಾರದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಸಿಗ್ಮಾ ಲೆನ್ಸಿಂದ ಅವರು ಬಂದಿದ್ದಾರೆ. ಸರ್ ನಿಮ್ಮದು ಶೀತಲ ಅಲ್ಲ, ಶೀತಲ ಅಂತ ಹೇಳಿ, ಶೀತಲ ಏಜೆನ್ಸೀಸ್ ಅಂತೇಳಿ ಬೆಂಗಳೂರಿನಿಂದ ಬಂದಿದ್ದಾರೆ. ಸಿಗ್ಮಾ ಲೆನ್ಸ್ದು ನಿಮ್ದು ಏನೇ ಡೌಟ್ಸ್ ಇದ್ದರೆ, ಅಥವಾ ಯಾವುದಾದ್ರೂ ಎಕ್ಸ್ಚೇಂಜ್ ಇದೆ, ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ, ಈ ಥರ ಸರ್ವೀಸ್ ಆಗಬೇಕು, ನಮಗೆ ಲೆನ್ಸ್ಗಳಿಂದ ತೊಂದರೆ ಆಗ್ತಿದೆ ಅಂದರೆ ಎನಿ ಮೌಂಟು. ಬಟ್ ಈಗ ಸದ್ಯಕ್ಕೆ ಅವರು ಸೋನಿ ಮತ್ತು ಪನಸೋನಿಕ್ ಎರಡನ್ನ ಇಲ್ಲಿ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆದನ್ನು ತಂದು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ವೀಸ್ ಇಲ್ಲಿ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಸರ್ವೀಸ್ ಕ್ಯಾಂಪ್ ನಡೀತಾ ಇದೆ. ಯಾರ್ದು ಏನಾದರೂ ಅಪ್ಡೇಟ್ ಇದೆ ಅಂತಂದರೆ, ಯಾವುದಾದ್ರು ಒಂದು ಅಪ್ಡೇಟ್ ಮಾಡಿಸ್ಬೇಕು, ಲೆನ್ಸ್ಗೂ ಅಪ್ಡೇಟ್ ಇದೆ, ಫರ್ಮ್ವೇರ್ ಅಪ್ಡೇಷನ್ ಇರುತ್ತೆ, ಅದನ್ನು ಮಾಡಿಸಿಲ್ಲ ಅಂತಂದರೆ ದಯಮಾಡಿ ನೀವು ಇಲ್ಲಿ ಅಪ್ಡೇಷನ್ ಮಾಡಿಸ್ಕೋಬೋದು. ಜೊತೆಗೆ ಹಾಗೆಯೇ ಅವರು ಒಂದು ಸಣ್ಣ ಪುಟ್ಟ ಆಫರ್ದು ಒಂದು ಅಲ್ಲಿ ಕಾರ್ಡ್ ಇಟ್ಟಿದ್ದಾರೆ. ಯಾರು ಪರ್ಚೇಸ್ ಮಾಡಿದ್ರೆ ಅವ್ರಿಗೇನೋ ಮಿನಿಮಮ್ ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ ಇವತ್ತಿನ ದಿನಕ್ಕೆ. ನಮ್ಮ ಮೆಂಬರ್ಸ್ ಯಾರಿದ್ರೆ ದಯಮಾಡಿ
ಸಿಗ್ಮಾ ಲೆನ್ಸ್ಗಳನ್ನ, ಇದು ಥರ್ಡ್ ಪಾರ್ಟಿ ಲೆನ್ಸ್ಗಳು. ಒಂದು ಟೈಮಲ್ಲಿ ಮೈನ್ ಅಂದರೆ ಈಗ ಕೆನಾನ್, ನಿಕಾನ್ ಅಥವಾ ಯಾವುದೇ ಕಂಪ್ನಿಗಾಗಲಿ ಅವ್ರಿಗೆ ಲೆನ್ಸ್ಗಳು ಫಸ್ಟ್ ಇಲ್ಲ ಅಂತ ಹೇಳಿದಾಗ ಮ್ಯಾನುಫ್ಯಾಕ್ಚರ್ ಮಾಡಿದಂಥವ್ರು ಸಿಗ್ಮಾದವರು. ನಮಗೆ ಮೀಡಿಯೇಟ್ರಾಗಿ ನಿಂತು ಮಧ್ಯದಲ್ಲಿ ಎಲ್ಲ ಥರದ ಪ್ರೈಮ್ ಲೆನ್ಸ್ಗಳನ್ನ ಕೊಟ್ಟವರು ಸಿಗ್ಮಾ ಲೆನ್ಸು ಆ ಟೈಮ್ನಲ್ಲಿ. ಅಲ್ಲಿಂದ ಶುರು ಮಾಡಿದ್ವಿ. ಈಗ ಎಲ್ಲ ಕ್ಯಾಮ್ರಾಗಳಲ್ಲೂ ಬಂದಿದೆ, ಬಟ್ ಬೇಸಲ್ಲಿ ಶುರು ಮಾಡಿದವರು ಅವರು. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಲೆನ್ಸ್ಗಳಿದೆ. ಆ ಲೆನ್ಸ್ಗಳನ್ನ ನೋಡಿ ಅದರದ್ದು ಏನು ಹೇಗೆ ವರ್ಕ್ ಮಾಡುತ್ತೆ, ಹೇಗಿದೆ ಅದನ್ನೆಲ್ಲ ಅಲ್ಲಿ ನೋಡ್ಕೊಳ್ಳಿ. ಕೆಲವೊಂದಷ್ಟು ಸ್ಲೈಡ್ಸ್ನ ನಾನು ಮಾಡಿದ್ದೀನಿ ಆಲ್ರೆಡಿ, ಅದನ್ನು ಮಧ್ಯೆ ಮಧ್ಯೆ ಅಲ್ಲಿ ಹಾಕ್ತಾ ಇರ್ತೀವಿ. ಏನಾದ್ರು ಡೌಟ್ಸ್ ಇದ್ದರೆ ತಿಳ್ಕೊಳ್ಳಿ. ಬೇರೆ ಹಾಗೆ ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ಸರ್, ಇವತ್ತು ಮೆಂಟರ್ ಬರ್ತೀನಿ ನಿಂತಿದ್ದಾರೆ, ನಮ್ಮ ಮೆಂಟರ್ ಬಂದಿಲ್ಲ. ವರ್ಕ್ಶಾಪ್ ಹಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವತ್ತಿನ ಮೆಂಟ್ರು ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಡೆಮೋ ಮತ್ತು ಸರ್ವಿಸು ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದರ ಸದುಪಯೋಗ ಪಡ್ಕೊಳ್ಳಿ. ಮತ್ತು ನಮ್ಮ ಸಂತೋಷ್ ಅವರು ಹೇಳಿದ್ರು, ಅಧ್ಯಕ್ಷರು ಹೇಳಿದಾಗೆ, ದಯವಿಟ್ಟು ಮರಣದ ದಿನ ಕೆಲವ್ರಿಗೆ ಮೈಂಡಲ್ಲಿ ಏನು ಮಾಡಿರುತ್ತೆ ಅಂದರೆ, ಮರಣನಿಧಿ ಮಾಡಿಬಿಟ್ರೆ ಏನು ನಾವೇ ತಗೊಬಿಡ್ತೀವಿ, ಅದರ ಗಾಬರಿ ಆಗ್ತಾರೆ. ದಯವಿಟ್ಟು ಇದು ನೀವು ತಗೋತೀರಿ ಅನ್ನೋದನ್ನ ತಲೆನ ಕಿತ್ತಾಕ್ಬಿಡಿ. ನೀವು ಕೊಡ್ತಾರ ಈ ಮರಣನಿಧಿ ಒಂದು ಫಂಡ್ ಆದರೆ ಅದು ನೆಕ್ಸ್ಟು ಅದೊಂದು ಎಫ್ ಡಿ ಆದರೆ ಅದನ್ನು ಬೆಳೆದ್ರೆ ಬೇರೆ ಮೆಂಬರ್ ಯಾರು ಆ ಥರ ತೊಂದರೆ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯಲ್ಲಿ ನೀವು ಮೆಂಬರ್ಶಿಪ್ ಅದಕ್ಕೆ ಮೆಂಬರ್ಶಿಪ್ ತಗೊಳ್ಳಿ. ಹಾಕಿದ ತಕ್ಷಣ ನಮಗೆ ಬಂದ್ಬಿಡ್ತದೋ ಏನೋ ಗಾಬರಿಲಿ ಕೆಲವ್ರು ಆಗಲ್ಲ. ಏನೋ ಮರಣನಿಧಿ ಕಟ್ಬಿಟ್ರೆ ಈ ಕೆಲವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ರೆ ಎಲ್ಲೋ ಆರೋಗ್ಯ ಕೆಟ್ಟೋಯ್ತದೆ ಅನ್ನೋದು, ಮರಣನಿಧಿ ಕಟ್ಬಿಟ್ರೆ ನಮಗೆ ಥರ ಗಾಬರಿಲಿರ್ತಾರೆ. ದಯವಿಟ್ಟು ಈ ಮರಣನಿಧಿಗೆ ನೀವು ಮೆಂಬರ್ಶಿಪ್ ಆದಾಗ ಆ ಅಮೌಂಟು ಸಡನ್ನಾಗಿ ನಿಮಗೆ ಬಂದ್ಬಿಡ್ತದೆ ಅನ್ಕೋಬೇಡಿ. ಇದು ಬೇರೆ ಈ ಥರ ತೊಂದರೆ ಆದಂಥ ಮೆಂಬರ್ಶಿಪ್ಗೆ ಆ ಹಣ ಉಪಯೋಗಕ್ಕೆ ಬರ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಫಸ್ಟ್ ಮೆಂಬರಾಗಿ ಅವತ್ತು ಇದನ್ನು ಇರೋದು ಅದು ನೆಕ್ಸ್ಟು ನೋಡೋಣ. ಅದಾಗೋದು ಯಾರಿಗೂ ಬೇಡ, ಎಲ್ಲರೂ ಚೆನ್ನಾಗೇ ಇರಲಿ. ಬಟ್ ನೀವು ಮೆಂಬರ್ಶಿಪ್ ಆಗೋದು ಆದವನು ಮೆಂಬರ್ಶಿಪ್ ಅವನಿಗೆ ಸಡನ್ನಾಗಿ ಬರ್ತದೆ ಅನ್ನೋ ಥರ ಯಾರು ಭಾವನೆ ಮಡಿಕೋಬೇಡಿ. ಅದು ಬೇರೆ ಮೆಂಬರ್ಗೆ ಅನುಕೂಲ ಆಯ್ತದೆ ಅನ್ನೋ ಥರ ಮೆಂಬರಾಗಿ. ಸ್ನೇಹಿತರೆ, ಸಾರಿ, ಇನ್ನೊಂದು ನಾವು ನಿರ್ದೇಶಕರೆಲ್ಲ ಒಂದು ಡಿಸೈಡ್ ಮಾಡ್ತಾಯಿದ್ದೀವಿ. ಮರಣನಿಧಿ ಕಟ್ಟಿದ್ರೆ ಏನು ಬೆನಿಫಿಷನ್ಗಳೆಲ್ಲ ತಿಳಿಸಿದ್ರು. ಇನ್ನೊಂದು ಅದರ ಮೇಲಾಗಿ ಈಗ ಎಮರ್ಜೆನ್ಸಿಗೆ ಮರಣ ಹೊಂದಿದ್ರೆ 10,000 ಕೊಡ್ತಾಯಿದ್ದೀವಿ, ಈಗ ನೆಕ್ಸ್ಟ್ 25,000 ಮಾಡ್ಬೋದು. ಅದೆಲ್ಲ 100% ನೀವೆಲ್ಲ ಕಟ್ಟಿದ್ರೆ ಅಂತ ಹೇಳ್ತಾಯಿದ್ದೀವಿ. ಈಗ ಒಬ್ಬ ಛಾಯಾಗ್ರಾಹಕ ಏನೋ ಆಕ್ಸಿಡೆಂಟು ಏನೋ ಒಂದು ಹೆಲ್ತ್ ಇಶ್ಯೂ ಆದಾಗ ಅವ್ನು ತುಂಬ ಆರ್ಥಿಕವಾಗಿ ಕಷ್ಟದಲ್ಲಿರ್ತಾನೆ. ಈ ವಿಚಾರದಲ್ಲಿ ನಮ್ಮ ಸಂಘ ಯಾವುದೇ ರೀತಿ ಫಂಡ್ ಇರ್ಬೋದು, ನಾವು ಚೀಟಿಗಳಿರ್ಬೋದು, ಇದು ಗ್ರೋತ್ ಮಾಡಲಿಕ್ಕಾಗಲ್ಲ. ಸಡನ್ನಾಗಿ ನಾವು ಅವ್ರಿಗೆ ಹೋಗಿ ಸಹಾಯ ಹಸ್ತ ನಾವೇನೋ ನಮ್ಮ ಇದರಿಂದ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದು ಸಹಾಯ ಹಸ್ತ ಅಂತ ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು 1,000 ಜನ 1,200 ಜನ ಎಲ್ಲ ನಮ್ಮ ಮೆಂಬರ್ಸ್ಗಳು ಯಾರು ಇದ್ದಾರೆ ಅವ್ರದ್ದು. ತಾವು 10 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಅದನ್ನು ನೀವು ಅದಕ್ಕೆ ಅವ್ರಿಗೇನು ಅವ್ರ ಸಹಾಯ ನಾವು ಬೆನಿಫಿಷರಿಗಳು ಇರ್ತಾರೆ ಅವ್ರದ್ದು ಸ್ಕ್ಯಾನ್ ಹಾಕಿರ್ತೀವಿ, ಏನಾರು ಮಾಡ್ಬೋದು. ಇದೊಂದು ನಾವು ಎಲ್ಲರ ಒಂದು ಪರವಾಗಿ ನಾವು ಅದೊಂದು ವಿನಮ್ರವಾಗಿ ನಿಮಗೆಲ್ಲ ಕೇಳ್ಕೊತಾ ಇದ್ದೀನಿ, ಆಯಿತಾ. ನೆಕ್ಸ್ಟ್ ಆ ಥರ ಇದ್ದರೆ ದಯಮಾಡಿ ನೀವೆಲ್ಲ ಒಂದು ಕಷ್ಟದಲ್ಲಿರೋ ಛಾಯಾಗ್ರಾಹಕನ ಸಹಾಯಕ್ಕೆ ನಿಂತ್ಕೊಳ್ಳಿ. 10 ರೂಪಾಯಿಂದ 100 ರೂಪಾಯಿ ಇರ್ಬೋದು, ಇಲ್ಲ ನಿಮ್ಗೆ ಅನುಕೂಲವಾಗಿ. ಈ ನಿಟ್ಟಿನಲ್ಲಿ ಮುಂದೆ ಎಲ್ಲ ಸಂಘದ ಜೊತೆ ಕೈ ಜೋಡಿಸಿ ಅಂತೇಳ್ತಾ ನಾವು ಮುಂದಿನ ಕಾರ್ಯಾಗಾರನ ಶುರು ಮಾಡಿಕೊಳ್ಳಿ. ಹಾಗೆ ಇವತ್ತು ನಮಗೆ ಈ ಕಾರ್ಯಾಗಾರ ನಡೆಸ್ಕೊಡೋಕ್ಕೆ ಬಂದಿರತಕ್ಕಂಥ ಸಿಗ್ಮಾ ಲೆನ್ಸ್ನ ಮೆಂಟರ್ ಎದುರುಗಳಿಗೆ ರೆಪ್ಗಳಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಓಕೆ, ಹಾಗೆ ಈಗೇನು ಮಾಡೋಣ, ಫಸ್ಟು ಒಂದು ಗ್ರೂಪ್ ಫೋಟೋಗೆ ಹೋಗ್ಬೋಣ. ಗ್ರೂಪ್ ಫೋಟೋ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಇದನ್ನು ಶುರು ಮಾಡ್ಕೊಳ್ಳೋಣ. ಕೆಲವರೆಲ್ಲ ಹೋಗೋರು ಇರ್ತಾರೆ, ಹಾಗಾಗಿ ಯಾರಿಗೂ ತೊಂದರೆ ಆಗೋದು ಬೇಡ. ಯಾಕೆಂದರೆ ಇದು ಇವತ್ತಿರೋದು ಪ್ರಾಯೋಗಿಕ ಕಾರ್ಯಾಗಾರ. ಅಂದರೆ ನೀವು ಅಲ್ಲಿ ಶೂಟ್ ಮಾಡ್ಬೋದು, ಮಾಡಲ್ ಕೂಡ ಬಂದಿದ್ದಾರೆ. ನೀವು ನೆಕ್ಸ್ಟ್ ಇಲ್ಲಿ ಬರ್ತಿದ್ದಂಗೆ ಅವ್ರು ಇಲ್ಲಿ ಸೆಟಪ್ ರೆಡಿ ಇರುತ್ತೆ. ನೀವು ಶೂಟ್ ಮಾಡಿ ಯಾವ ಲೆನ್ಸ್ ಹೇಗಿದೆ, ಅದರದ್ದು ಏನು ಕ್ಷಮತೆ ಅನ್ನೋದನ್ನು ನೋಡ್ಕೋಬೋದು. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಇದೆ. ದಯಮಾಡಿ ಒಂದು ಗ್ರೂಪ್ ಫೋಟೋಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಬರೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
Thank you.